ಕಾಂಗ್ರೆಸ್ ಸರ್ಕಾರ ಪತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಭವಿಷ್ಯ ನುಡಿತಿದ್ದಾರೆ. ನಿನ್ನೆ ಕುಮಾರಸ್ವಾಮಿ ಆಯಿತು, ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ್ರೆ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದೇ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ, ಇವರ ಸರ್ಕಾರ ಇರುತ್ತೆ ಅನ್ನೋದೇ ಗ್ಯಾರಂಟಿ ಇಲ್ಲ ಅನ್ನುವಂತಹ ವಿಚಾರವನ್ನ ದೇವೇಗೌಡರು ಪ್ರಸ್ತಾಪ ಮಾಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಪತನದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ದೇವೇಗೌಡರು. ನಿನ್ನೆ ಕುಮಾರಸ್ವಾಮಿಯವರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಭವಿಷ್ಯ ಇಲ್ಲ, ಬಿದ್ದು ಹೋಗುತ್ತೆ, ಕಾದ್ ನೋಡಿ ಅನ್ನೋ ರೀತಿಯಲ್ಲಿ ಹಲವಾರು ಬಾರಿ, ನಿನ್ನೆ ಮಾತ್ರ ಅಲ್ಲ ಈ ಹಿಂದೆಯೂ ಕೂಡ ಹಲವಾರು ಬಾರಿ ಸರ್ಕಾರ ಪತನದ ಮಾತುಗಳನ್ನಾಡಿದ್ರು. ಈಗ ದೇವೇಗೌಡರ ಸರದಿ. ಇವ್ರ ಸರ್ಕಾರನೇ ಗ್ಯಾರಂಟಿ ಇಲ್ಲ ನನಗೆ. ನಾನು ತಮಾಷೆ ಹೇಳ್ತಾ ಇಲ್ಲ. ಈ ಚುನಾವಣೆ ಆದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ, ನಾವೇನೇನು ತೆಗಿಬೇಕಾಗಿಲ್ಲ. ಅದನ್ನ ಮಾಡೋದು ಆ ಗ್ಯಾರಂಟಿಗಳಿದೆ. ನಾವು ಈ ರಾಷ್ಟ್ರದ ಮಹಾಜನತೆ ಒಬ್ಬ ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲುವ ಒಬ್ಬ ಶಕ್ತಿ ಇರತಕ್ಕಂಥ ಒಬ್ಬ ನಾಯಕ ಮೋದಿಯನ್ನ ಬಿಟ್ರೆ INDA ತೋರಿಸಿ ನೀವು. ಇವ್ರಿಗೆ ಗ್ಯಾರಂಟಿ ಅಂತ ಇವ್ರ ಸರ್ಕಾರನೇ ಗ್ಯಾರಂಟಿ ಇಲ್ಲ ನನಗೆ. ಅದೇನಾಗುತ್ತೋ ಗೊತ್ತಿಲ್ಲ. ನಾನು ತಮಾಷೆ ಹೇಳ್ತಾ ಇಲ್ಲ. ಈ ಚುನಾವಣೆ ಆದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ, ನಾವೇನೇನು ಇನ್ನು ಒಂದು ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ. ಮತ್ತೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳ ಪಾಲಿಗೆ, ಈ ನಾಡನ್ನ ಸೇವೆ ಸಲ್ಲಿಸ್ತಕ್ಕಂಥ ಈ ನಾಡಿನ ಬಡವರಿಗೆ, ಯಾವುದೇ ಜಾತಿ ಇರಲಿ, ಎಲ್ಲರ ಒಂದು ಸ್ವಾಭಿಮಾನದ ಬದುಕನ್ನ ನೀವು ನಿರ್ವಹಣೆ ಮಾಡ್ತಕ್ಕಂಥ ರೀತಿಯ ಸರ್ಕಾರವನ್ನ ಇನ್ನು ಒಂದು ವರ್ಷದಲ್ಲಿ ತರ್ತಕ್ಕಂಥ ಒಂದು ದಿನ ದೂರ ಇಲ್ಲ. ಭಗವಂತ ಈಗೇನು ರಾಮನಾಥಪುರದ ಒಂದು ರಾಮನಾಥೇಶ್ವರಿಗೆ ರೇವಣ್ಣ ಅವರು ಪೂಜೆ ಸಲ್ಲಿಸಿ ಆಮೇಲೆ ಬನ್ನಿ ಅಂದರು, ಅಲ್ಲೋಗಿ ಪೂಜೆ ಸಲ್ಲಿಸಿ ಬಂದಿದ್ದೇನೆ. ಇನ್ನು ಒಂದು ವರ್ಷದಲ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಖುಷ್ವಂತ್, ನಿನ್ನೆ ಕುಮಾರಸ್ವಾಮಿ ಆಯಿತು, ಇವತ್ತು ದೇವೇಗೌಡರು ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಅಂತಹ ಬೆಳವಣಿಗೆಗಳು ಏನಾದ್ರೂ ಆಗ್ತಾ ಇದೆಯಾ? ಯಾಕಿಂತ ಸ್ಟೇಟ್ಮೆಂಟ್ಗಳು ಪದೇ ಪದೇ ಹೊರ ಬರ್ತಾ ಇದೆ ಅಂತ? ಸ್ಮಿತಾ, ಈಗಾಗಲೇ ದೇವೇಗೌಡರು ಹೇಳಿರುವಂತಹ ಹೇಳಿಕೆಗಳು ಇಂದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ, ಕಾಂಗ್ರೆಸ್ ವಲಯದಲ್ಲೂ ಕೂಡ ಸಾಕಷ್ಟು ಏರುಪೇರಿಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ಹಾಸನದ ಸಕಲೇಶಪುರ ಚಂಗಡಿಹಳ್ಳಿಯಲ್ಲಿ ದೇವೇಗೌಡರು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ಒಂದು ಸಭೆಯಲ್ಲಿ ಪ್ರಚಾರದ ಭಾಷಣದಲ್ಲಿ ಮಾತನ್ನ ಹೇಳಿದ್ದಾರೆ. ಈ ವೇಳೆ ಅವರ ಸನ್ನಿಧಿಯಲ್ಲಿ CT ರವಿ ಅವರು ಬಿಜೆಪಿ ನಾಯಕ ಅವರು ಕೂಡ ಇದ್ರು. ಈ ಸಮಯದಲ್ಲಿ ಅವರು ಹೇಳಿರುವಂತ ವಿಚಾರ ಅಂದ್ರೆ ನೇರವಾಗಿ ಅವರು DK ಶಿವಕುಮಾರ್ ವಿರುದ್ಧ ಮಾತನಾಡಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ನನಗೆ ಗ್ಯಾರಂಟಿ ಇಲ್ಲ, ಜೊತೆಗೆ ಈ ಸರ್ಕಾರ ಇರುತ್ತೆ ಅನ್ನುವಂತ ಗ್ಯಾರಂಟಿ ಕೂಡ ನನಗೆ ಇಲ್ಲ ಅನ್ನುವಂತ ಮಾತನ್ನ ದೇವೇಗೌಡರು ಹೇಳಿದ್ದಾರೆ. ದೇವೇಗೌಡರು ಈಗಾಗಲೇ ರಾಜಕೀಯ ಪಂಡಿತ ಅಂತಲೂ ಹೇಳ್ಬೋದು, ಯಾಕಂದ್ರೆ ಸಾಕಷ್ಟು ಹಿರಿಯ ರಾಜಕಾರಣಿ. ಹೀಗಾಗಿ ಅವರು ಹೇಳಿದಂತ ಮಾತನ್ನ ಅಷ್ಟು ಸುಲಭವಾಗಿ ತಳ್ಳಿ ಹಾಕ್ಲಿಕ್ಕೂ ಇಲ್ಲ ಮತ್ತು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ. ಸರ್ಕಾರ ಇದು ಎಷ್ಟು ದಿನ ಉಳಿಯುತ್ತೆ ನನಗೆ ಗ್ಯಾರಂಟಿ ಇಲ್ಲ, ಜೊತೆಗೆ ಈ ಸರ್ಕಾರವನ್ನ ಯಾರು ತೆಗೆಯುವ ಅಗತ್ಯ ಇಲ್ಲ, ಅದರಷ್ಟಕ್ಕೆ ಅದೇ ಬಿದ್ದೋಗುತ್ತೆ ನೋಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಅವರ ಅಳಿಯ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ನಿಂತಿರುವಂತ ವಿಚಾರದಲ್ಲಿ DK ಶಿವಕುಮಾರ್ ಅವರು 3 ಜನ ಅದೇ ವ್ಯಕ್ತಿಯ ಹೆಸರನ್ನ ನಿಲ್ಲಿಸಿ ಅವರು ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಥ ಹೀನ ರಾಜಕಾರಣವನ್ನ ನಾನು ನೋಡಿಲ್ಲ, ಹೀಗಾಗಿ ದುಷ್ಟ ಸರ್ಕಾರ ಜಾಸ್ತಿ ದಿನ ಉಳಿಲಿಕ್ಕಿಲ್ಲ ಅನ್ನುವಂತ ಮಾತನ್ನ ಹೇಳುವ ಮುಖಾಂತರ ಎಲ್ಲೋ ಒಂದ್ ರೀತಿ ಕೇಂದ್ರದಲ್ಲಿ ಏನಾದ್ರು ಒಂದು ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ. ಮತ್ತೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳ ಪಾಲಿಗೆ, ಈ ನಾಡನ್ನ ಸೇವೆ ಸಲ್ಲಿಸ್ತಕ್ಕಂಥ ಈ ನಾಡಿನ ಬಡವರಿಗೆ, ಯಾವುದೇ ಜಾತಿ ಇರಲಿ, ಎಲ್ಲರ ಒಂದು ಸ್ವಾಭಿಮಾನದ ಬದುಕನ್ನ ನೀವು ನಿರ್ವಹಣೆ ಮಾಡ್ತಕ್ಕಂಥ ರೀತಿಯ ಸರ್ಕಾರವನ್ನ ಇನ್ನು ಒಂದು ವರ್ಷದಲ್ಲಿ ತರ್ತಕ್ಕಂಥ ಒಂದು ದಿನ ದೂರ ಇಲ್ಲ. ಭಗವಂತ ಈಗೇನು ರಾಮನಾಥಪುರದ ಒಂದು ರಾಮನಾಥೇಶ್ವರಿಗೆ ರೇವಣ್ಣ ಅವರು ಪೂಜೆ ಸಲ್ಲಿಸಿ ಆಮೇಲೆ ಬನ್ನಿ ಅಂದರು, ಅಲ್ಲೋಗಿ ಪೂಜೆ ಸಲ್ಲಿಸಿ ಬಂದಿದ್ದೇನೆ. ಇವ್ರಿಗೆ ಗ್ಯಾರಂಟಿ ಅಂತ ಇವ್ರ ಸರ್ಕಾರನೇ ಗ್ಯಾರಂಟಿ ಇಲ್ಲ ನನಗೆ. ಅದೇನಾಗುತ್ತೋ ಗೊತ್ತಿಲ್ಲ. ನಾನು ತಮಾಷೆ ಹೇಳ್ತಾ ಇಲ್ಲ.
ಈ ಚುನಾವಣೆ ಆದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ. ನಾವೇನೇನು ತೆಗಿಬೇಕಾಗಿಲ್ಲ, ಅದು ಮಾಡೋದು ಆ ಗ್ಯಾರಂಟಿಗಳಿದೆ. ನಾವು ಈ ರಾಷ್ಟ್ರದ ಮಹಾಜನತೆ ಒಬ್ಬ ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲುವ ಒಬ್ಬ ಶಕ್ತಿ ಇರತಕ್ಕಂಥ ಒಬ್ಬ ನಾಯಕ ಮೋದಿಯನ್ನ ಬಿಟ್ರೆ INDA ನಲ್ಲಿ ತೋರಿಸಿ ನೀವು.